ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವಂತಹ ಸಂವಿಧಾನಾತ್ಮಕ ತಿದ್ದುಪಡಿ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಇಂದು ಸಂಸತ್ನಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಮಂಡಿಸುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಳಿಕ ಜಂಟಿ ಸದನ ಸಮಿತಿಗೆ ಮಸೂದೆಯನ್ನ ಹಸ್ತಾಂತರ ಮಾಡುವಂತಹ ಸಾಧ್ಯತೆ ಇದೆ. ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ಗೆ ಕಳಿಸ್ಕೊಡ್ತಾರೆ. ಈಗ ವಕ್ಫ್ ವಿಚಾರವನ್ನು ಕಳಿಸ್ಕೊಟ್ಟಿದ್ದಾರಲ್ಲ, ಹಾಗೆ ಕುತೂಹಲ ಇದೆ. ಒಂದು ದೇಶ ಒಂದು ಚುನಾವಣೆ, ಇದು ಬಿಜೆಪಿಯ ಬಹಳ ಚಿಂತಿತ ವಿಚಾರ. ದಶಕಗಳಿಂದ ಇದನ್ನು ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡು ಬರ್ತಾ ಇತ್ತು. ನಾವು ಗಮನಿಸಿದ್ವಿ ಅದನ್ನು 2014, 19, 24 ಈ ಮೂರೂ ಚುನಾವಣೆಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೀವಿ ಅಂತ ಪ್ರಯತ್ನಗಳನ್ನು ಪಟ್ಟರು, ಮತ್ತು ಸರ್ವೆಗಳನ್ನು ಮಾಡಿದ್ರು. ಎಲೆಕ್ಷನ್ ಕಮಿಷನಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಸುದೀರ್ಘವಾಗಿ ರಾಮನಾಥ್ ಕೋವಿಂದ್ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ನ ಕನಸಿನ ಕೂಸು ಹೇಗಿರಬೇಕು ಅಂತ, ಮತ್ತು 6 ತಿಂಗಳು ಸ್ಪ್ಯಾನಲ್ಲಿ ಯಾವ್ಯಾವ ಚುನಾವಣೆಗಳು ನಡಿಬೇಕು, ಹೆಂಗೆ ನಡಿಬೇಕು, ಎಷ್ಟು ಟ್ರಾನ್ಸ್ಪರೆಂಟಾಗಿ ನಡಿಬೇಕು ಅಂತ ಡೀಟೇಲ್ ರಿಪೋರ್ಟ್ ಇದೆ. ಸೊ ಇದನ್ನು ಇವತ್ತು ಮಂಡಿಸುವಂತಹ ಸಾಧ್ಯತೆ ಇದೆ. ಇದು ಬಿಲ್ನ ರೂಪದಲ್ಲಿ ಪಡ್ಕೊಳ್ಳುತ್ತಾ, ಕಾಯ್ದೆ ಆಗುತ್ತಾ, ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೂ ಮುಂಚೆ JPC ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಸಾಮಾನ್ಯವಾಗಿ ಒಂದು ದುಡ್ಡು ಭಾಳ ದೊಡ್ಡ ಮಟ್ಟದಲ್ಲಿ ಸೇವ್ ಆಗುತ್ತೆ, ಮತ್ತು ಪದೇ ಪದೇ ಎಲೆಕ್ಷನ್ಗೆ ಹೋಗೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗತ್ತೆ ಅನ್ನುವಂತಹ ಅಪವಾದ ಯಾವುದೇ ಸರ್ಕಾರದ ಮೇಲೆ ಇರಲ್ಲ. ಎರಡೂ ವಿಚಾರದಲ್ಲಿ ಪ್ರಾಸ್ ಅಂತ ಹೇಳ್ತಾ ಇದ್ರೆ, ತುಂಬ ಜನ ಹೇಳ್ತಾ ಇರೋದು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸೋದಕ್ಕೆ ಹುನ್ನಾರ ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಇವತ್ತು ಯಾವ ರೀತಿ ಇದನ್ನು ಮಂಡಿಸ್ತಾರೆ ಮತ್ತು ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂತ.